ಸಹಿತ ಆಲಿಕಲ್ಲು ಮಳೆಯಾಗಿ ನೆಲ ಕಚ್ಚಿದೆ ಬೆಳೆಗಳು. ಮಳೆಗೆ ನೂರಾರು ಎಕರೆ ತೋಟಗಾರಿಕೆಯ ಬೆಳೆಗಳು ಹಾನಿಯಾಗಿದೆ. ದಾಳಿಂಬೆ ಆಗಿರಬಹುದು, ದ್ರಾಕ್ಷಿ, ಹೂವಿನ ಬೆಳೆಗಳು ಆಲಿಕಲ್ಲು ಮಳೆಗೆ ಹಾನಿಯಾಗಿರುವಂಥದ್ದು. ನೂರಾರು ಎಕರೆ ತೋಟಗಾರಿಕಾ ಬೆಳೆಗಳಿಗೆ ಈಗ ಹಾನಿಯಾಗ್ತಾ ಇದೆ ಆಲಿಕಲ್ಲು ಮಳೆಯಿಂದಾಗಿ. ದಾಳಿಂಬೆ, ದ್ರಾಕ್ಷಿ, ಹೂವಿನ ಬೆಳೆಗಳಿಗೆ ಆಲಿಕಲ್ಲು ಮಳೆ ಬಿದ್ದ ಕಾರಣಕ್ಕೆ ಹಾನಿಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೂರಾರು ಎಕರೆ ಬೆಳೆ ಹಾನಿಯಾಗಿರುವಂಥದ್ದು. ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಬೆಳೆ ಹಾನಿಯಾಗಿರುವಂತಹ ಪ್ರದೇಶಗಳಿಗೆ ಸಾಲ ಸೋಲ ಮಾಡಿಕೊಂಡು ಬೆಳೆಯನ್ನ ಅವರು ನಂಬ್ಕೊಂಡಿರ್ತಾರೆ. ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಾಗಿರುವಂತಹ ಕಾರಣಕ್ಕೆ ಒಂದ್ ರೀತಿಯಾಗಿ ಆ ರೈತರು ಏನಿದ್ದಾರೆ ಬೆಳೆ ನಂಬ್ಕೊಂಡಿರುವಂಥವ್ರು, ಅದರಿಂದ ಆದಾಯ ಬರುತ್ತೆ ಅಂತ ನಂಬ್ಕೊಂಡಿರುವಂಥವ್ರು ಹೊಟ್ಟೆ ಮೇಲೆ ಹೊಡೆದಾಗಿದೆ. ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೂರಾರು ಎಕರೆ ದ್ರಾಕ್ಷಿ ಗಿಡಗಳಾಗಿರ್ಬೋದು, ಹೂವನ್ನ ಬೆಳೆದಿರ್ತಾರೆ. ಎಲ್ಲಕ್ಕೂ ಕೂಡ ಈಗ ಆಲಿಕಲ್ಲು ಮಳೆ ಅತಂತ್ರವನ್ನ ತಂದಿಟ್ಟಿರುವಂಥದ್ದು. ಆಲಿಕಲ್ಲು ಮಳೆ ಆಗ್ತಾ ಇದೆ ಎಲ್ಲಾ ಕಡೆನೂ ಅಂತ ಒಂದ್ ರೀತಿಯಾಗಿ ಸಂತಸ ಇದ್ರೆ ಬೆಳೆ ಹಾನಿ ಆಗತ್ತೆ ಅನ್ನುವಂಥದ್ದು ಒಂದು ರೀತಿಯಾಗಿ ತಲೆನೋವಾಗಿದೆ ರೈತರಿಗೆ. ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಾಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹೂ ಗಿಡಗಳನ್ನ ಹಾಕೊಂಡಿರ್ತಾರೆ. ಇನ್ನು ಹಣ್ಣು ಹಂಪಲು, ಮಾವಿನಕಾಯಿ ಬರುವಂತ ಸೀಸನ್ ಇದು. ಒಂದು ಸಲ ಏನಾದ್ರೂ ಆಲಿಕಲ್ಲು ಮಳೆ ಆಯ್ತು ಅಂದ್ರೆ ಅವು ಕೊಳೆತು ಹೋಗುವಂಥದ್ದು, ಬೇಗ ಕೊಳೆತು ಹೋಗುತ್ತೆ ಹಣ್ಣುಗಳು ಅಂತ ಪರಿಸ್ಥಿತಿ ಬರುತ್ತೆ. ಇನ್ನು ಹೂಗೂ ಕೂಡ ಅದೇ ಪರಿಸ್ಥಿತಿ ಆಗುವಂಥದ್ದು. ಹಾಗಾಗಿ ರೈತರು ಯಾರಿದ್ದಾರೆ ಆಲಿಕಲ್ಲು ಮಳೆ ಆಯ್ತು ಅಂತ ಸಂತಸ ಪಡುವಂಥದಕ್ಕಿಂತ ಹೆಚ್ಚಾಗಿ ತಮ್ಮ ಬೆಳೆ ಹಾನಿ ಆಗುತ್ತೆ, ನಷ್ಟವನ್ನ ಅನುಭವಿಸ್ಬೇಕಾಗುತ್ತೆ. ನಾವು ಸಾಲ ಸೂಲ ಮಾಡಿ ಬೆಳೆಯನ್ನ ಬೆಳೆದಿರ್ತೀವಿ ಅಂತ ನೋವಿನಲ್ಲಿರುವಂಥವರ ಸಂಖ್ಯೆನೇ ಹೆಚ್ಚು ಅಂತ ಹೇಳ್ಬೋದು. ಸರ್ ಮಳೆ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಆನೆಕಲ್ಲು ಬಂದು ತೋಟ ಎಲ್ಲ ಹೂವೆಲ್ಲ ಉದುರೋ ಥರ ಆಗ್ಬಿಡ್ತು. ತುಂಬ ಲಾಸ್ ಆಯ್ತು ಸರ್. ಫ್ಲವರ್ ಎಲ್ಲ ರೇಟ್ ಇದೆ, ಫ್ಲವರು ಎಲ್ಲ ಡ್ಯಾಮೇಜ್ ಬಂದ್ಬಿಡ್ತು. ನಮ್ಮದು ಎಲ್ಲ ಫ್ಲವರ್ ಜಾಸ್ತಿ ಬಂದ್ಬಿಡ್ತು. ದಾಳಂಬ್ರಿ ಫುಲ್ಲು ಕೈಕಸ್ತು, ಬಂಡವಾಳ ಜಾಸ್ತಿ ತಗೊಂತು. ಇನ್ನೊಂದು ವರ್ಷ ಬೇಕು ಸರ್. ಇದನ್ನ ರೆಸ್ಟ್ ಮಾಡ್ಬೇಕಾದ್ರೆ ನಾವು ಬೇಸಿಗೆಯಲ್ಲಿ ನೀರು ಇಲ್ಲ, ಸೊ ಟ್ಯಾಂಕರಲ್ಲಿ ಹಾಕ್ಸ್ಕೊಂಡು ನೀರೆಲ್ಲ ಯೂಸ್ ಮಾಡ್ಕೊಂಡು ಜಾಸ್ತಿ ನೈಟೆಲ್ಲ ನಿದ್ದೆ ಕಟ್ಟಿ ಮಾಡ್ತಾ ಇದ್ವಿ. ಆನೆಕಲ್ಲು ಬಂದು ಒಂದೇ ಒಂದು ದಿನದಲ್ಲಿ ಸರ್ ಮಳೆ ಬರುತ್ತೆ.